ನೀವು ಹಾಗೆ ಬರಲೇ ಇಲ್ಲ ಹೀಗೆ ಮಾಡ್ಕೊಂಡೆ ಅಲ್ಲ ನಮ್ದು ಇದು ಹಾಡ್ತಾಗುದಲ್ಲ ಅಂತ ಏನಿದ್ರು ಹೀಗೆ ಹೋಗುವುದೇ ಬಿಡ್ತದೆ. ಅಮ್ಮ ನಮಸ್ಕಾರ. ಇದು ಅಮ್ಮ ನಿಮ್ಗೆ ಬೇಸರ ಆಗ್ತದೆ ನಿಮ್ ಗೌರವ ಕುಂದಾಗಬಾರ್ದು. ಅಜ್ಜಮ್ಮ ತಪ್ಪು ಮಾಡ್ತೀನಿ ಅಣ್ಣಾಗಲ್ಲ ಹೇಳು ಬದಲು ಒಂದು ಕಪ್ ಹಚ್ಕ ಬಂದ್ರೆ ನೆನಪಾಗ್ತದ. ನಿಮ್ ಮುಖ ನೋಡಿದ್ರೆ ಏನ್ ಹೇಳ್ಬೇಕು ಇನ್ನೂ ಸಮಸ್ಯೆ ನಮಸ್ಕಾರ ಗೊತ್ತಾಯ್ತು. ನಾನು ಕಪ್ ಹಚ್ಕೊಂಡು ಬರಬೇಕಿತ್ತು. ಒಂದು ಇಲ್ಲದೆ ಹೋದವ್ರು ಕಪ್ ಹಾಕೊಳ್ಳಿ ಹೊಂದಾಣಿಕೆ ಏನಕ್ಕೇನೋ ಮಾತಾಡೋ ಹೊಂದಾಣಿಕೆ ಆಗ್ತದ ಮತ್ತೆ ನೀವಿಲ್ಲ ಯಾರು ಕೂಡ ಎಂತ ಕೆಲಸ ಮಾಡ್ತಾರೆ ಈ ಕಾರ್ಯಕ್ರಮ ಹೀಗೆ ಆಗಬೇಕು. ನೀವು ಪಡೆ ಉಳಿದೇ ದೇವಿದಾಸ ಸ್ವಲ್ಪ ನಿನಗೆ ಗೊತ್ತಿಲ್ಲ. ಪ್ರಪಂಚ ನೋಡು, ಯಾವ ಅಧಿಕಾರದಲ್ಲಿಂದ ಹೋದವ ಜನ ಸುಲಿಗೆ ಮಾಡುವವನೇ ತನ್ನ ಮಗನ ಮದುವೆಗೆ ಕೋಟಿ ಕೋಟಿ ವೆಚ್ಚ ಮಾಡಿ ಎಷ್ಟೋ ದಿನ ಮಾಡುವಾಗ ಮಹಾರಾಜನ ಮನೆ ಮದುವೆ. ಹೌದು ಅಂದ್ರೆ ಪಾಪ ಸುಲಿಗೆ ಮಾಡುವವರಲ್ಲ. ಗೊತ್ತಾಯ್ತು ಆಯ್ತಮ್ಮ ಸಂತೋಷ. ಈಗ ನಮ್ದು ಅಯ್ಯೋ ಉಪಚಾರ ಅಂತದ್ದು ನಾವು ಮತ್ತೆ ಹೇಳಿದ್ದೆ ಎಲೆಕ್ಕೆ ಇಷ್ಟಪಡ್ತೀನಿ. ಅಮ್ಮ ಅದು ಇದು ಈಗ ಆಗಮನ ತಲೆ ಏನು ಏನೂ ಕೇಳಿಲ್ಲ ನೀವು ಬಿಟ್ಟಿದೆ ಏನೂ ಕಡಿಮೆ ನೀವು ಮಾಡಿದ ವ್ಯವಸ್ಥೆ ಸುಮ್ಮನೆ ಹೇಳಿದಲ್ಲ ಬರಬೇಕಿದ್ರೆ ನಮ್ಗೆ ಇದು ಕುಡಿತರ ಮತ್ತೊಂದು ಕೇಳುದು ಅದ್ರಲ್ಲಿ ಸಕ್ಕರೆ ಹಾಕ್ಬೇಕಾ ಬೇಡವಾ? ಆರೋಗ್ಯ ಯಾವುದು ಎಲ್ಲ ಎಳೆಯವರಿಗೆ ಗಂಡಾಂತರಾಗಿದೆ. ಹರಿಯವನಿಗೆ ಯಾವ ಹಾಗೆ ಉಪಚಾರ ನೋಡ್ಬೇಕು. ಹಾಗಾಗಿ ಭಾರಿ ಸಂತೋಷ ಆಯ್ತು. ಇನ್ನು ಕಾರ್ಯಕ್ರಮ ಆರಂಭಿಸಬೇಕು. ಅದಕ್ಕೆ ಹೌದು, ಅದಕ್ಕೆ ಈಗ ಬಂದದಕ್ಕೆ ಹೌದು. ನಿಮ್ಮಲ್ಲಿ ಏನೇನು ವಿಶೇಷ ಉಂಟು? ನಮ್ಮಲ್ಲಿ ಈ ಬೀಡು ಬಂದಕ್ಕೆ ಬಾಳ ನಮ್ಮ ಗ್ರಾಚಾರ ನಮ್ದೇ ಜನ ನೀವು ಒಪ್ಪು ಸಾಕು ಅಂತ ಅಂತದ ಅಲ್ಲ. ನಂಗೆ ಎಷ್ಟೇ ಆದರೂ ಒಂದೊಂದಷ್ಟೊತ್ತಿಗೆ ತಾಗಿಸುತ್ತಿದ್ದು ನೀನು ಸಾಕು. ಸಾವು ಯಾರು ಏನು ಎನ್ನುವ ಪ್ರಶ್ನೆ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಿದ್ರೆ ನೋಡ್ಲಿಕ್ಕೆ ಏನೇ ಇದ್ರು ಎಲ್ಲ ನೀವು ಅರಸು ಮನೆತನದವರು. ನಮ್ದು ಅದೇ ಬಿಟ್ಟರೆ ಬೇರೆ ಎಷ್ಟಿದ್ರು ಎಲ್ಲ ಹೆಣ್ಣಿನ ಕಡೆಯವರು ನೀವು. ನಮ್ಮಲ್ಲಿ ಎಷ್ಟೇ ಹೆಂಗಸರಿರಲಿ ನಾವು ಗಂಡನ ಕಡೆ ಹಾಗಂತ
ಕೆಲಸ ಮಾಡಿ ಬರ್ದು ಹಾಕ್ಕೊಂಡು ದಯವಿಟ್ಟು ಯಾರು ಈ ಶಬ್ದ ಬಳಸಬೇಡಿ. ನಿಮಿಷಕ್ಕೆ ಬರುವುದು ನೋಡುವುದು ನಾನಾಗ ಇರ್ಬೇಕ ಗೊತ್ತಿಲ್ಲ. ನೀವೇ ಬಂದು ನಿಮ್ಮ ಕೈಯಾಗ ಅಲ್ಲ ನಮ್ಗೆ ಗಂಡು ಕಡೆಯವರಿಗೆ ಖರ್ಚೋದು. ಈಗ ರಂಜನೆಯ ಕಾರ್ಯಕ್ರಮ ಅಲ್ವಾ? ಈಗ ರಂಜನೆ ಅಂತ ಹೇಳಿದ್ರೆ ಒಂದು ಗಾಯನವು ಅಥವಾ ನಾಟ್ಯವು ಹೀಗೆಲ್ಲ ಈಗ ನೀವೇ ಹೇಳುದು ಯಾವತ್ತು ನನಗೆ ನೀನು ಚಂದ ಹಾಡ್ತೀನಿ ಚಂದ ಚಂದ ಕುಣಿತಿ ಅಂತ ಹೇಳುದಲ್ವಾ? ನಾನೀಗ ಹಾಡುದ ಕುಣಿಯುವುದ ಹಾಡಿ ಕುಣಿಯುವುದ? ನೀನು ಹಾಡಿಗೆ ಬಂದೋಡು ಒಬ್ಬರನ್ನ ಬಿಟ್ಟಿದ್ದ. ಅಲ್ಲ ಅದು ನಿಮ್ಮ ನೋಡಿದಾಗಲೇ ನಮಗೆ ಅರ್ಥ ನೀವು ಯಾರು ಪಾಪ ಬಿಟ್ಟವರಲ್ಲ. ಹಾಡ್ಲಿಕ್ಕೆ ಬಂದವರನ್ನ ಬಿಟ್ಟದಲ್ಲ. ಹೌದಾ? ನಮ್ಮ ಕಡೆಯಿಂದ ಹೌದು. ಇದು ಅದನ್ನೇ ಈಗ ಮತ್ತೆ ಸೌಹಾರ್ದಯುತವಾಗಿ ನಡೆಯಬೇಕು. ನಾಳೆ ಸಂಬಂಧ ಆದ್ರಿಂದ ಬೇರೆಯವರಾದರೂ ಸ್ಪರ್ಧೆಯೇ ವಿನೋದಕ್ಕಾಗಿ ಸಮಸ್ಯೆ ಬಿಟ್ಟರೆ ರಮ ಅಂತ ಹೇಳಿದ್ರೆ ಈಗ ಯಾವ ಅಂತ್ಯಾಕ್ಷರಿ ಅಂದ್ರೆ ಯಾವ ರೀತಿಯ ಅಂತ್ಯಾಕ್ಷರಿ ಅಂತ್ಯಾಕ್ಷರಿ ಯಾವುದಾದ್ರು ಹೌದು ಯಾವುದಲ್ಲಿ ಯಾವುದು ಭಕ್ತಿ ಗೀತೆಯ ಭಾವಗೀತೆಯ ಜಾನಪದವ ಉಳಿಯುವುದಕ್ಕೆ ಅವಕಾಶ ಇಲ್ಲ. ಭಕ್ತಿಗೀತೆಯೇ ಪ್ರಧಾನವಾದ ಭಕ್ತಿಗಿಂತ ಪ್ರಧಾನ. ಹೌದಾ? ನಮ್ದು ಇವತ್ತಿನವರೆಗೂ ನಾವು ಅದೇ ಹೇಳ್ತಾ ಬಂದದ್ದು. ಏನೇ ಹೇಳಿ ನಮ್ಗೆ ಗೊತ್ತಿ. ಆದ್ರಿಂದ ನಾವೇನು ದೇವ್ರ ಕೈ ಬಿಟ್ಟವರಲ್ಲ. ದೇವರೇ ಬಿಟ್ಟ. ದೇವ್ರ ಕೈ ಬಿಟ್ಟವರು ಅಂತಲ್ಲ, ನಂಗೆ ಒಂದು ತಗಬಹುದು ಅಂತ ಹೇಳಿದ್ರು. ಕೈ ಬಿಟ್ಟಿದ್ದು ನಾನು ಏನಿದೆ ಗಜವದನ ಬೀಡುವೆ ಗಜವದನ ಬೀಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಮೊರೆ ಬನೆ ತ್ರಿಜಗವಂದಿತನೇ ಸುಜನರ ಮೊರೆ ಬನೆ ಗಜವದನ ಬೀಡುವೆ ಗೌರಿ ತನಯ ಯಾದವನೀವ ಯದುಕುಲ ನಂದನ ಯಾದವನೀವ ಯದುಕುಲ ನಂದನ ಮಾಧವ ಮಧುಸೂದನ ಬಾರು ಸೋದರ ಮಾವನ ಮಧುರಲಿ ಮಡುಗಿದ ಸೋದರ ಮಾವನ ಮಧುರಲಿ ಮಡುಗಿದ ಯಶೋಧ ಕಂದ ರಾಮ ಮಂತ್ರವ ಜಪಿಸು ಹೇ ಮನೋಜ ರಾಮ ಮಂತ್ರವ ಜಪಿಸು ಹೇ ಮನೋಜ ರಾಮ ಮಂತ್ರವ ಜಪಿಸು ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ ಸೋಮಶೇಖರ ತನ್ನ ಸತ್ತಿಗೆ ಬೆಳಿದ ಮಂತ್ರ ಸೋಮಶೇಖರ ತನ್ನ ಸತ್ತಿಗೆ ಬೆಳಿದ ಮಂತ್ರ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಮಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಮಾರದು ಕರುಣ ಪರಿಪಾಲಿತ ಲಕ್ಷ್ಮೀ ರಮಣ ತಿರುಪತಿ ವೆಂಕಟರಮಣ